ಯಾರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಜನ್ಮದಿನ ನಾನು ಆಚರಣೆ ಮಾಡಲ್ಲ ಅಂತಾನೆ ಅದಕ್ಕೆ ಇವತ್ತು ಆಫೀಸಲ್ಲೇ ಇದ್ದಿದ್ದೆ. ನನಗೆ ಶುಭ ಕೋರಿದವರಿಗೂ ಎಲ್ರಿಗೂ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಹಾಗೆ ಮುಂದಿನ ದಿನಗಳಲ್ಲಿ ಇವರ ಹಾರೈಕೆ, ಈ ಶುಭ ಹಾರೈಕೆಗಳು ನನ್ನ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬಿದಂಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೆ, ಎಲ್ಲ ಹಿತೈಷಿಗಳಿಗೆ, ಮಿತ್ರರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನ ಕೋರ್ತೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಆತ್ಮೀಯ ಮಿತ್ರರಿಗೆ. ಹಾಗೆ ನಮ್ದು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಒಂದು 25 ವರ್ಷದಿಂದ ಕೆಲವು ಆರೋಗ್ಯ ಶಿಬಿರ ಮಾಡ್ಕೊಂತ ಬಂದಿದ್ವಿ. ಈ ವರ್ಷ ಇವಾಗ ಮಾಡ್ಬೇಕು ಅನ್ಕೊಂಡ್ವಿ. ಇದರಿಂದ ಯಾವುದೋ ಒಂದು ಮಳೆ ನಮ್ಮ ಗ್ರೌಂಡ್ ಕ್ಲಿಯರೆನ್ಸ್ ಬೇಕಿತ್ತು. ಮಳೆ ಬರುವಾಗ ಓಪನ್ ಆಗಿ ಮಾಡಕ್ ಆಗ್ತಾ ಇದ್ದಿಲ್ಲ. ಅದರಿಂದ ಮುಂದಿನ ತಿಂಗಳು ಮಾಡ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮು ಮಾಡಿದ್ವಿ ಬೃಹತ್ ಆರೋಗ್ಯ ಶಿಬಿರ. ಈ ಮುಂದಿನ ತಿಂಗಳಲ್ಲಿ ಅವಾಗ ನೀವೆಲ್ಲರೂ ಮಾಧ್ಯಮ ಮಿತ್ರರು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು. ಯಾಕಂತ ಜನರಿಗೆ ನಡೀತಾ ಇರೋ ಜನರಿಗೆ ಗೊತ್ತಾಗ್ಬೇಕಂದ್ರೆ ನಿಮ್ಮೆಲ್ಲರಿಂದನೇ ಅದು ವಿಷಯ ತಿಳಿಬೇಕು. ಅವಾಗೆಲ್ಲರೂ ನಿಮ್ಮ ಸಪೋರ್ಟ್ ಬೇಕಾಗತ್ತೆ ನನಗೆ. ಎಲ್ರಿಗೂ ಶುಭ ಕೋರದ ಎಲ್ರಿಗೂ ನಮ್ಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಕರೆಕ್ಟಾಗಿ ವಾರ್ಡ್ಗಳು ಮಾಡಲಿಲ್ಲ, ಆದರೂ ಅದನ್ನ ನೋಡ್ತಾ ಇದೀವಿ. ಆದ್ರೂ ನಮ್ಮ ಬಸವನಗುಡಿಯಲ್ಲಿ ನಾವು ಅದನ್ನು ಭದ್ರವಾಗಿ ಇಟ್ಕೋತೀವಿ. 10 ವಾರ್ಡ್ ಆಗಿದೆ. ಮುಂಚೆ 6 ಇತ್ತು, 6 ಇದ್ದಿದ್ದು 10 ಆಗಿದೆ. ಅದನ್ನ ಶಾಸಕರು, ಸಂಸದರು, ನಮ್ಮ ಬಸವನಗುಡಿಯಲ್ಲಿ ಸಂಸದರು ಇರೋದ್ರಿಂದ ಬಸವನಗುಡಿಯಲ್ಲಿ ಏನೋ ಸಮಸ್ಯೆ ಆಗಲ್ಲ. 10 ವಾರ್ಡ್ಗಳು ನಮ್ಮ ಇದರಲ್ಲೇ ಇರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಏನು ಬೇಕು ಅದಕ್ಕೆ ಪ್ಲಾನ್ ಅದೆಲ್ಲ ಶಾಸಕರು ಮಾಡ್ತಾರೆ ಅನ್ನೋದು, ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಣ. ಮತ್ತೆ ಎಲ್ರಿಗೂ ಒಳ್ಳೆದಾಗಿ ಅಧ್ಯಕ್ಷ ಆದ್ರೆ ಒಂದು ಸುಮಾರು ನಮ್ಮ ಬಸವನಗುಡಿ ಕ್ಷೇತ್ರದ ಸುಮಾರು ಜವಾಬ್ದಾರಿ ಬರುತ್ತೆ. ಹಾಗೆ ನಾವು ಒಬ್ಬರೇ ಮಾಡ್ಬೇಕಂತಿಲ್ಲ. ಮಂಡಲ ಅಂದ್ರೆ ಜವಾಬ್ದಾರಿ ತುಂಬಾ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ. ಒಂದು ತಂಡವಾಗಿ ನಾವು ಮಾಡ್ತಾ ಇದ್ದೀವಿ. ಇದ್ರಲ್ಲಿ ನಾವು ಹತ್ರ ಒಂದು ಈಗ 10 ವಾರ್ಡ್ ಆದ್ಮೇಲೆ ನಾವು 800ರಿಂದ 1000 ಜನ ಇರ್ತೀವಿ. ನಾವು ಒಂದು ಪದಾಧಿಕಾರಿಗಳ ತಂಡವೇ, ಅದ್ರ ಜೊತೆ ಮತ್ತೆ ಕಾರ್ಯಕರ್ತರು ಇರ್ತಾರೆ. ಇಷ್ಟು ಜನ ಸೇರಿ ಒಂದು ತಂಡವಾಗಿ ಮಾಡುವಂತ ಒಂದು ಕೆಲಸ ಇದರಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಎಲ್ಲ ಶಾಸಕರ ಮಾರ್ಗದರ್ಶನದಲ್ಲಿ ಏನೇನ್ ಕೆಲಸಗಳ ಬಸವನಗುಡಿಯಲ್ಲಿ ಕೆಲವು ಆಗ್ಬೇಕಿತ್ತು, ಅದು ತುಂಬಾ ಕೆಲವೆಲ್ಲ ಇರುತ್ತೆ. ಅದೆಲ್ಲ ನಾ ಮತ್ತೆ ಮುಂದೆ ಎಲ್ಲ ಹೇಳ್ತೀನಿ. ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಸವನಗುಡಿಯಲ್ಲಿ 4 ಕಡೆ ಮಾಡಿದ್ವಿ ಪಥಸಂಚಲನ. ಒಂದೊಂದು ಕಡೆ ಮಿನಿಮಮ್ ಒಂದು 300ರಿಂದ 400 ಜನ. ತುಂಬಾ ಚೆನ್ನಾಗಾಯ್ತು. ತುಂಬಾ ಕಡೆ ಎಲ್ಲ ನಾವು ನಮ್ಮ ಸಂಚಲನ ಮಾಡಿದ್ವಿ. ಎಲ್ಲ ಕಡೆ ಚೆನ್ನಾಗಿ ನಡೀತು. ಶಾಸಕರು ಎಲ್ಲರೂ ಅದ್ರಲ್ಲಿ ಭಾಗಿಯಾಗಿದ್ರು, ಸಂಸದರು ಭಾಗಿಯಾಗಿದ್ರು. 100 ವರ್ಷ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಆಯ್ತು. ಉತ್ತರ ಕೊಡ್ತಾ ಹೋದ್ರೆ ಅದೇನೋ ಹೇಳ್ತಾರಲ್ಲ ಹಾಗೆ ಆಗುತ್ತೆ. ಟೀಕೆಗಳಿಗೆ ಯಾರು ಉತ್ತರ ಕೊಡಲ್ಲ. RSS ಯಾವತ್ತು 100 ವರ್ಷದಿಂದ ಬಂದಿರೋದು, ಅದಕ್ಕೆ ಯಾರು ಟೀಕೆ ಮಾಡೋಕ್ಕಾಗಿಲ್ಲ, ಯಾರು ನಿಲ್ಸಕ್ಕಾಗಿಲ್ಲ. ಈಗ ಏನೋ ಮಾತಾಡಿ ಯಾರು ನಿಲ್ಸಕ್ ಆಗಲ್ಲ. RSS ಅನ್ನೋದು ಏನೋ ಒಂದು ಭದ್ರವಾಗಿ ಇರುತ್ತೆ, ಮತ್ತೆ ಮಾಡ್ಬೋದು ಅನ್ನೋದು ಬರ್ತಾ ಇದೆ. ಈಗ ಅದ್ರ ಬಗ್ಗೆ ಪರ್ಮಿಷನ್ ಸಿಗತ್ತೆ. ಅದು ಸರ್ಕಾರಿ ಜಾಗದಲ್ಲೂ ಪರ್ಮಿಷನ್ ತಗೊಂಡೇ ಮಾಡೋದು, ಸುಮ್ಮನೆ ಮಾಡಲ್ಲ. ಪರ್ಮಿಷನ್ ತಗೊಂಡೆ ಪಥಸಂಚಲನ ಮಾಡ್ತೀವಿ. ಅದು ಬರ್ಬೋದು, ಏಪ್ರಿಲ್ ಒಳಗಡೆ ಚುನಾವಣೆ ಬರ್ಬೋದು. ನಮ್ಗಿಂತ ಶಾಸಕರ ತಯಾರಿ ಅದು ಏನಂತ ಮಾಡ್ಬೇಕು ಅಂತ ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ಆ ರೀತಿ ನಾವು ತಯಾರಿಗಳು ಮಾಡ್ತೀವಿ. ನಾವು 10 ವಾರ್ಡ್ ಜಾಸ್ತಿ ಆಗತ್ತೆ. ಇವತ್ತು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ನ ನಮ್ಮ ಪ್ರವೀಣ್ ಶೆಟ್ಟಿ ಸರ್ದು ಹುಡ್ದಬ್ಬ. ಸೊ ಅವ್ರು ಮಾಡ್ಕೊಂಡ್ ಬಂದ್ರ ಕೆಲ್ಸ ಇದೆ. ಒಂದೊಂದು ಹೋದ್ರೆ ತುಂಬಾ ದೊಡ್ಡದಾಗಿದೆ ಲಿಸ್ಟ್ ಗಳು. ಸೊ ಅವ್ರಿಗೆ ಸ್ಕೂಲ್ ಬ್ಯಾಗ್ ಗಳಾಗೋ, ಅಲ್ಲೇ ಪ್ರವಾಸಗಳಾಗ್ಬೋದು. ಅದಾದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ ಅವ್ರು ಮಾಡುವಂತ ಕೆಲ್ಸಗಳು ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ತುಂಬಾ ಜನ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಅಂತವ್ರು ಅಂದ್ರೆ ಆತರ ಪ್ರವೀಣ್ ಶೆಟ್ಟಿ ಅವ್ರದ್ದು ಇವತ್ತು ಹುಡ್ದಬ್ಬ ಆಗಿರೋದ್ರಿಂದ ನಾವೆಲ್ಲ ಸೇರ್ಕೊಂಡಿದೀವ್ರಿ ಗೆಳೆಯರೆಲ್ಲ. ಸೊ ಅವ್ರಿಗೆ ನಮ್ಮ ಪರವಾಗಿ, ನಿತ್ಯ ನಿರಂತರ ಸೇವಾ ಟ್ರಸ್ಟ್ ನ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರಾದಂತ ಪ್ರವೀಣ್ ಶೆಟ್ಟಿ ಅವರು ಹುಡ್ದಬ್ಬ. ಅವರ ನಿತ್ಯ ನಿರಂತರ ಟ್ರಸ್ಟ್ ಇಂದ ಒಳ್ಳೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತ ಬಯಸ್ತೀನಿ. ಸೊ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಅವರು ಈ ತರದ್ದೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಸ್ನೇಹಿತರಿಗೂ ತುಂಬಾ ಹತ್ರ ಆಗಿದ್ದಾರೆ. ನಮ್ಮ ಏರಿಯಾ ಜನಗಳಿಗೆಲ್ಲ ತುಂಬಾ ಹತ್ರ ಇದ್ದಾರೆ. ಸೊ ಹೀಗೆ ಅವ್ರ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀಲಿ. ಒಳ್ಳೆ ಕೆಲಸಗಳು ಆಗ್ತಾ ಇದೆ, ನಡೀಲಿ. ಸೊ ಪ್ರವೀಣ್ ಶೆಟ್ಟಿ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಮ್ಮ ಸ್ನೇಹಿತರ ಕಡೆಯಿಂದ ಸೊ ಒಳ್ಳೆಯದಾಗಿ. ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರ ಹುಟ್ಟಿದಬ್ಬ ದಿನ. ಹಾಗೆ ಅವರು ಬಿಜೆಪಿ ಮಂಡಳ ಅಧ್ಯಕ್ಷರು, ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. ಇವಾಗ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದ ಪರವಾಗಿ ಶುಭ ಕೋರುತ್ತೇವೆ. ನಿತ್ಯ ನಿರಂತರ ಟ್ರಸ್ಟ್ ಮತ್ತು ಬಸವನಗುಡಿ ಬಿಜೆಪಿ ಮಂಡಲಾಧ್ಯಕ್ಷರಾಗಿ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೇವಲ ಒಬ್ಬ ವ್ಯಕ್ತಿ ಆಗಿರದೆ ಅನುಕರಣೀಯ ವ್ಯಕ್ತಿ ಆಗಿದ್ದಾರೆ. ಪ್ರತಿಯೊಬ್ಬರು ಅವರು ಸ್ನೇಹಜೀವಿಯಾಗಿ
ಪ್ರತಿಯೊಂದು ಬಡವರಿಗೆ ಮತ್ತೆ ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಸುಮಾರು ಉದ್ದೇಶಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಕೋವಿಡ್ ಟೈಮಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು. ಹಾಗೆ ಈಗ ಮುಂದಕ್ಕೆ ಅವರು ಹಿಂದೆ ಬರ್ತಾ ನವೆಂಬರ್ ಒಂದು ದೊಡ್ಡ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಬೇಕು ಅಂತಿದ್ದಾರೆ. ಅಂಗವಿಕಲರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಾಗ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸೋ ಒಂದು ಯೋಜನೆಯಲ್ಲಿದ್ದಾರೆ. ಆಮೇಲೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ನೋಟ್ ಪುಸ್ತಕಗಳಾಗಿರ್ಬೋದು, ಹಾಗೆ ಒಂದು ಸ್ಕೂಲ್ ಬ್ಯಾಗ್, ಹೀಗೆ ಪ್ರತಿಯೊಂದು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರವೀಣ್ ಶೆಟ್ಟಿ ಅವರು ಮುಂದುವರಿಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಆಚರಿಸ್ತೀವಿ ಎಲ್ಲ ಗೆಳೆಯರು ಸೇರಿ.